ಬದುಕಿನಲ್ಲಿ ಹೋದರೆ ನಾವು ಯಶಸ್ಸಿನ ಬದುಕನ್ನ ಕಟ್ಟಿಕೊಳ್ಳುತ್ತೇವೆ ಎನ್ನುವ ತಿಳುವಳಿಕೆ ಒಂದಿಷ್ಟು ಬೇಕಾಗುತ್ತದೆ. ಈಗ ನೀವು ರಸ್ತೆಯಲ್ಲಿ ಹೋಗಬೇಕಾದರೆ ಮುಳ್ಳುಗಳು ಬಿದ್ದಿರ್ತವ, ಮುಳ್ಳುಗಳು ನಿಮ್ಮ ಕಾಲಿಗೆ ನಡುತ್ತವೆ. ನಟ್ಟಾಗ ನೀವು ಏನು ಮಾಡ್ತೀರಿ? ಆ ಮುಳ್ಳುಗಳನ್ನ ಕಿತ್ತು ರಸ್ತೆಯ ಆ ಕಡೆ ಎಸೆಯುತ್ತೀರಿ, ಕಾಲಿನ ಮುಳ್ಳನ್ನ ತೆಗೆದು ಎಸೆಯುತ್ತೀರಿ. ಮತ್ತ ಹಂಗ ನಮ್ಮ ಜೀವನದಲ್ಲಿಯೂ ಒಂದಿಷ್ಟು ಜನ ಮುಳ್ಳಿನ ರೀತಿಯಲ್ಲಿ ನಮಗೆ ಚುಚ್ಚು ಮಾತುಗಳನ್ನು ಆಡಿ ನಿಂದಿಸುತ್ತಿರುತ್ತಾರೆ. ನೀವು ಕಾಲಿನಲ್ಲಿ ನಟ್ಟ ಮುಳ್ಳನ್ನು ತೆಗೆಯದಿದ್ದರೆ ಕಾಲಿಗೆ ಗಾಯವಾಗುತ್ತದೆ, ಹುಣ್ಣಾಗುತ್ತದೆ. ಅದೇ ರೀತಿ ಮತ್ತೊಬ್ಬರು ನಿಮಗೆ ಆಡಿದ ಚುಚ್ಚು ಮಾತುಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆಯದಿದ್ದರೆ ನೆಮ್ಮದಿಯೇ ಕೆಟ್ಟು ಹೋಗುತ್ತದೆ. ಬದುಕು ಯಶಸ್ಸಿನತ್ತ ಸಾಗುವುದಿಲ್ಲ. ಯಶಸ್ಸಿನ ಬದುಕಿನತ್ತ ಸಾಗಬೇಕಾದರೆ ಮತ್ತೊಬ್ಬರು ಆಡಿದ ಮಾತುಗಳನ್ನು ತೆಗೆದು ಚೆಲ್ಲಬೇಕು. ಆವಾಗ ಬದುಕು ಯಶಸ್ಸಿನತ್ತ ಸಾಗುತ್ತದೆ. ಮತ್ತು ಹೊರಗ ನಟ್ಟದ ಮುಳ್ಳ ತಕ್ಕೋದು ಸಹಜವಾಗಿ ಸರಳವಾಗಿ ಬರ್ತತಿ. ಒಳಗ ನಟ್ಟದ ಮುಳ್ಳನ್ನು ಅಷ್ಟು ಸರಳವಾಗಿ ಸಹಜವಾಗಿ ತೆಗ್ಯಾಕ ಸಾಧ್ಯ ಆಗಂಗಿಲ್ಲ. ಅದನ್ನು ತೆಗೆಯುವವರು ಯಾರು ಅಂತಂದರೆ ಸದ್ಗುರುನಾಥನ ಬಳಿಗೆ ಹೋದಾಗ ಮಾತ್ರ ಒಳಗೆ ನಟ್ಟ ಮುಳ್ಳನ್ನು ಆ ಗುರುದೇವ ತೆಗೆಯುತ್ತಾನೆ. ಒಂದಿಷ್ಟು ಗುರುಗಳ ಬಳಿಗೆ ನಾವು ಹೋಗಬೇಕಾಗುತ್ತದೆ, ಕಲಿಯಬೇಕಾಗುತ್ತದೆ. ಅವರ ಅಮೃತದ ನುಡಿಯನ್ನು, ಗುರುವಾಕ್ಯವನ್ನು ನಮ್ಮ ಜೀವನದಲ್ಲಿಯೂ ಒಂದಿಷ್ಟು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಒಬ್ಬ ತಾರುಣ್ಯದ ತರುಣ, ಆಗ ತಾನೇ 19-20 ವರ್ಷ ತುಂಬಿದ ತಾರುಣ್ಯದ ತರುಣ ಮಣಿ ಜನ ಎಲ್ಲರೂ ಸೇರಿ, ಹಿರಿಯರೆಲ್ಲರೂ ಸೇರಿ ಮದುವೆ ಮಾಡಿದ್ರು. ಅವತ್ತಿನ ಕಾಲಕ್ಕೆ 19-20 ವರ್ಷಕ್ಕೆ ಮದುವೆ ಮಾಡಿದ್ರು. ಆದರೆ ಆ ತರುಣನಿಗೆ ಮದುವೆಯಲ್ಲಿ ಆಸಕ್ತಿ ಇರಲಿಲ್ಲ. ಮನೆಯ ಜನರ ಒತ್ತಾಯಕ್ಕಾಗಿ ಮದುವೆಯಾಗಿದ್ದ. ಆಧ್ಯಾತ್ಮದತ್ತ ಮನಸ್ಸು ಹರಿಯುತ್ತಿತ್ತು. ಯಾವಾಗ ನಾನೊಬ್ಬ ಗುರುವನ್ನ ಅರಸಿಕೊಂಡು ಹೋಗುತ್ತೇನೆ ಅಂತ ಕಾತುರದಿಂದ ಕಾಯ್ತಾ ಇದ್ದ, ಗುರುವಿಗಾಗಿ ಕಾತುರದಿಂದ ಕಾಯ್ತಾ ಇದ್ದ. ಆದ್ರೆ ಮನಿ ಜನ ಎಲ್ಲ ಸೇರಿ ಮದುವೆ ಮಾಡಿದ್ದರು ಆ ಯುವಕನಿಗೆ. ಒಂದು ಬಾರಿ ಏನಾಯಿತು ಅಂತಂದ್ರೆ, ಆ ಯುವಕ ಇರುವ ಗ್ರಾಮದ ಸಮೀಪದಲ್ಲಿ ಒಬ್ಬ ಯೋಗಿಗಳು, ಮಹಾ ತಪಸ್ವಿಗಳು ಹಾದು ಹೋಗ್ತಾ ಇದ್ರು. ಆ ಯುವಕ ಏನಿದ್ದಲ್ಲ, ಆ ಯುವಕನನ್ನ ಆ ಗುರುಗಳ ತಪಸ್ಸಿನ ಶಕ್ತಿ ಅವರತ್ತ ಸೆಳೆಯಿತು. ಇಲ್ಲಿ ನನ್ನ ಗುರುಗಳ ಹಾದು ಹೋಗ್ತಾ ಇದ್ದಾರೆ ಅಂತ ಆತನಿಗೆ ಗೊತ್ತಾಯಿತು. ಧಾವಂತದಿಂದ ಓಡ್ತಾ ಹೋದ. ಗುರುಗಳಿಗೆ ನಮಸ್ಕಾರ ಮಾಡಿದ. ಹಾಗೆ ನೋಡಿ, ಒಂದು ಬಾರಿ ಹೇಳ್ತಾರೆ ಅಲ್ಲ, ಎಲ್ಲೋ ಇರುವ ಉಪ್ಪು, ಸಮುದ್ರದ ಉಪ್ಪು, ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ, ಎಲ್ಲಿಗೆಲ್ಲಿಗೆ ಸಂಬಂಧ? ಸಮುದ್ರದಲ್ಲಿರುತ್ತೆ ಉಪ್ಪು, ಆದರೆ ಬೆಟ್ಟದ ಮೇಲಿರುತ್ತೆ ನೆಲ್ಲಿಯ ಕಾಯಿ. ಇದಕ್ಕೆ ಏನು ಸಂಬಂಧವೇ ಇರೋದಿಲ್ಲ. ಆದರೆ ಎರಡೂ ಸೇರಿ ಬಿಡ್ತಾವ. ಒಂದು ದಿನ ರುಚಿಯಾಗಿ ಜನರಿಗೆ ರುಚಿಯನ್ನೇ ಉಣಬಡಿಸುತ್ತವೆ. ಹಾಗೆ ಸಂಬಂಧ ಇರಂಗಿಲ್ಲ. ಎಲ್ಲೋ ಗುರು ಎಲ್ಲೋ ಶಿಷ್ಯ ಸೇರುವ ಸಮಯ ಬಂದು ಬಿಟ್ಟರೆ ಅದೇ ಕ್ಷಣಕ್ಕೆ ಸೇರಿ ಬಿಡುತ್ತಾರೆ. ಹಂಗ ಗುರು ಶಿಷ್ಯರು ಸೇರಿದರು. ಗುರುಗಳ ಬಳಿಗೆ ಓಡ್ತಾ ಹೋದ, ನಮಸ್ಕಾರ ಮಾಡಿದ. ಗುರುದೇವ, ನನ್ನೊಂದಿಷ್ಟು ನನ್ನ ಮೇಲೆ ಕರುಣೆ ಮಾಡಿ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಗುರುಗಳಿಗೆ ಕೇಳಿಕೊಂಡ. ಮುಗ್ಧ ಶಿಷ್ಯ, ತಾರುಣ್ಯದ ಶಿಷ್ಯ, ಎಷ್ಟು ಆಧ್ಯಾತ್ಮದ ತುಡಿತ ಇವನಿಗೆ ಅಂತ ಗುರುಗಳಿಗೆ ಒಳಗೊಳಗೆ ಆನಂದ. ಎಂಥ ಶಿಷ್ಯ ಇವನು ಅಂತ. ಆಯ್ತಪ್ಪ ಅಂತ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿ ನಾನು ಹಾಗೆ ಸಂಚಾರಕ್ಕೆ ಹೋಗಬೇಕು ಅಂತ ಸಂಚಾರದಲ್ಲಿ ಮತ್ತೆ ತೊಡಗಿದರು. ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಗುರುಗಳು ಸಂಚರಿಸುತ್ತಾ ಹೋಗ್ತಿದ್ರು. ಅವಾಗ ಅವ ಮತ್ತೆ ಮನೆಗೆ ಹೋಗಿ ಅದೇ ಸಂಸಾರದಲ್ಲಿ ಹೊರಟ. ಒಂದು ಗಂಡು ಮಗು ಆಯಿತು. ಆದ್ರೆ ಅವನ ಮನಸ್ಸು ಮಾತ್ರ ನಾನು ಗುರುಗಳ ಬಳಿಗೆ ಹೋಗಬೇಕು, ನನ್ನ ಗುರುಗಳ ಸೇವೆ ಒಂದಿಷ್ಟು ಮಾಡಬೇಕು ಅಂತ ತುಡಿತ, ಶಿಷ್ಯನಿಗೆ ತುಡಿತ. ಗುರುಗಳು ಅಂಕಲಿಗೆಯಲ್ಲಿರುವ ಸುದ್ದಿ ತಿಳಿದ ತಕ್ಷಣ ನನ್ನ ಗುರುಗಳ ಅಂಕಲಿಗೆಯಲ್ಲಿದ್ದಾರೆ ಅಂತ ಓಡೋಡಿ ಸಂಸಾರವನ್ನು ತ್ಯಜಿಸಿ ಗುರುಗಳ ಬಳಿಗೆ ಓಡಿ ಹೋದ.
ಓಡಿ ಹೋದ. ಗುರುಗಳು ಕೂತ್ಕೊಂಡಿದ್ರು, ಶಿಷ್ಯನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಗುರುಗಳಿಗೆ ಗೊತ್ತಿತ್ತು, ಮಹಾತಪಸ್ವಿಗಳು ಗುರುಗಳು, ನನ್ನ ಶಿಷ್ಯ ನನ್ನ ಹತ್ರ ಬರ್ತಾನೆ, ಆತ ಸಾಮಾನ್ಯವಾದ ಶಿಷ್ಯ ಅಲ್ಲ, ಮಹಾಜ್ಞಾನಿ ಶಿಷ್ಯ, ಮುಂದೊಂದು ದಿನ ಈ ಸಮಾಜವನ್ನ ಬೆಳಗುವ ಶಿಷ್ಯ ಅಂತ ಗುರುಗಳಿಗೆ ಗೊತ್ತಿತ್ತು. ಆಗ ಶಿಷ್ಯ ಬಂದ ತಕ್ಷಣ ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುದೇವ, ನಾನು ನಿನ್ನ ಆಶ್ರಯದಲ್ಲಿ ಮುಂದುವರಿಯಬೇಕು, ನನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು, ಕತ್ತಲೆ ಇರುವ ಈ ಜೀವನವನ್ನು ಬೆಳಕಿನೆಡೆಗೆ ಕೊಂಡೊಯ್ಯಬೇಕು, ನೀನೊಂದಿಷ್ಟು ನನಗೆ ಬೆಳಕನ್ನು ತೋರು ಗುರುವೇ ಅಂತ ಶಿಷ್ಯ ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ. ಕೇಳಿದಾಕ್ಷಣ ಗುರುಗಳು ಆನಂದಪಟ್ಟು ಆಯಿತು ಅಂತ ಅಲ್ಲೇ ಇಟ್ಕೊಳ್ತಾರೆ. ಮತ್ತಿಬ್ಬರು ಅವನ ಜೊತೆಗೆ ಸಹಪಾಠಿಗಳಿರ್ತಾರೆ. ಯಾರು? ಈ ತಾರುಣ್ಯದ ಶಿಷ್ಯ ಏನು ಓಡೋಡಿ ಬಂದಿದ್ದಲ್ಲ, ಊರನ್ನ ಬಿಟ್ಟು ಸಂಸಾರವನ್ನ ತ್ಯಜಿಸಿ ಬಂದಿದ್ದನ್ನಲ್ಲ, ಅವನ ಜೊತೆಗೆ ಇಬ್ಬರು ಶಿಷ್ಯರಿರ್ತಾರೆ, ಸಹಪಾಠಿಗಳಿರ್ತಾರೆ. ಆ ಸಹಪಾಠಿಗಳ ಜೊತೆಗೆ ಬೆರೆತು ದಿನನಿತ್ಯ ಗುರುಗಳ ಸೇವೆಯನ್ನ ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಊರ ಜನ ಎಲ್ಲ ಸೇರ್ತಾರ, ಹಿರಿಯರೆಲ್ಲ ಸೇರ್ತಾರ. ಎಲ್ಲಿ ಹೋಗ್ಯಾನ ಹುಡುಗ, ಮದುವೆ ಮಾಡಿದ್ದೀವಿ, ಒಂದು ಮಗ ಆಗೈತಿ, ಎಲ್ಲಿ ಹೋಗ್ಯಾನ ಅಂತ ಹುಡುಕಾಟ ಚಾಲು ಆಗಿತ್ತು. ಎಲ್ಲಿ? ಊರಲ್ಲಿ. ಅವಾಗ ಊರ ಜನರಿಗೆಲ್ಲ ಗೊತ್ತಾಯ್ತು, ಹಿಂಗ ಅಂಕಲಿಗೆ ಅದಾನ, ಅಲ್ಲೊಬ್ರು ಗುರುಗಳದಾರ, ಅವ್ರ ಸೇವೆ ಮಾಡ್ತಾ ಅಲ್ಲದಾನಂತ ಹೇಳ್ಕೊಂಡು ಎಲ್ಲ ಹಿರಿಯರು ಗಾಡಿ ಮಾಡ್ಕೊಂಡು ಹೋದ್ರು. ಅವತ್ತಿನ ಕಾಲಕ್ಕೆ ಎತ್ತಿನ ಬಂಡಿಯಲ್ಲಿ ಹೋಗಿದ್ರು. ಎತ್ತಿನ ಬಂಡಿ ಕಟ್ಕೊಂಡು ಎಲ್ಲ ಹಿರಿಯರು ಹೋದ್ರು. ಹೋಗಿ ಆ ಹುಡುಗ ಇದ್ದನಲ್ಲ, ತಾರುಣ್ಯದ ಯುವಕ, ಅವನನ್ನ ಮನವೊಲಿಸ್ತಾರೆ. ಪರಿಪರಿಯಾಗಿ ಕೇಳ್ತಾರ, ಸಣ್ಣ ಮಗ ಅದಾನ, ಹೆಂಡತಿ ಅದಾಳ, ಬಿಟ್ಟು ಬಂದು ಅವ್ರ ಜೀವನ ಹೆಂಗಂತ ಹೇಳ್ತಾರ. ಮತ್ತು ಹಂಗ ಇರುತ್ತೆ ಸಂಸಾರದ ಬಂಧನದಲ್ಲಿ, ಹಂಗರ ಮಾಡಿ ಕೆಡೋದೇ ಇರುತ್ತೆ. ಹಂಗ ಒಲಿಸಿದ್ರು. ಅವಾಗ ಅವನಿಗೆ ಹೋಗಬೇಕನ್ನೋ ಇಚ್ಛೆ ಇರಲಿಲ್ಲ, ಗುರುಗಳ ಸೇವೆಯನ್ನು ಬಿಟ್ಟು ಹೋಗಬೇಕನ್ನೋ ಇಚ್ಛೆ ಇರಲಿಲ್ಲ. ಅವಾಗ ಇನ್ನಿಬ್ಬರು ಶಿಷ್ಯರಿದ್ದರಲ್ಲ, ಅವರು ಹೇಳಿದರು, ಇಲ್ಲ, ಮತ್ತು ಭಾಳ ಜನ ಬಂದಾರ, ನಿನ್ನ ಬದುಕಿನ ಮೇಲೆ ಅವರ ಬದುಕು ನಿರ್ಮಾಣವಾಗುವುದು, ಹೋಗು ಅಂತ ಹೇಳಿದರು. ಹೇಳಿದಾಕ್ಷಣ ಆಯಿತು ಅಂತ ಮನಸ್ಸೆಲ್ಲ ಗುರುಗಳ ಕಡೆಗೆ, ಆದರೆ ದೇಹ ಮಾತ್ರ ಊರಿನ ಕಡೆಗೆ ಹೊರಟಿತು, ಎಲ್ಲ ಜನರ ಜೊತೆಗೆ ಹೊರಟಿತು. ಮತ್ತು ಊರಿಗೆ ಬಂದ, ಮತ್ತೆ ಸಂಸಾರದಲ್ಲಿ ಮುಳುಗಿದ. ಆದರೆ ಅವನಿಚ್ಛೆ ಗುರುಗಳ ಕಡೆಗಿತ್ತು. ಈ ಸಂಸಾರದ ಬಂಧನದಲ್ಲಿ ನಾನು ನಡೆಯಬಾರದು, ಈ ಬಂಧನವನ್ನು ನಾನು ಹಚ್ಚಿಕೊಳ್ಳಬಾರದು ಅಂತ ತುಡಿತಾ ಇತ್ತು ಮನಸ್ಸು. ಎಷ್ಟು ದಿನ ನಿಲ್ಲುತ್ತೆ? ಆವಾಗ ಮತ್ತೆ ಹೊರಟು ಬಿಟ್ಟ. 1 ವರ್ಷ ಇದ್ದು ಮತ್ತೆ ನಾನು ಗುರುಗಳ ಬಳಿಗೆ ಹೋಗಬೇಕು ಅಂತ, ಸಂಪೂರ್ಣವಾಗಿ ಈ ಸಂಸಾರವನ್ನು ತ್ಯಜಿಸಿ ಹೋಗಬೇಕು ಅಂತ ಹೊರಟು ಬಿಟ್ಟ. ಹೋದ, ಮತ್ತೆ ಅಂಕಲಿಗೆ ಬಂದ. ಅವರಿಬ್ಬರ ಸಹಪಾಠಿಗಳ ಜೊತೆಗೆ, ಒಬ್ಬರು ನಿರುಪಾದೀಶ ಅಂತ, ಇನ್ನೊಬ್ಬರು ಬಾಳಯ್ಯ ಅನ್ನುವ ಸಹಪಾಠಿಗಳ ಜೊತೆಗೆ ಬೆರೆತ ಗುರುಗಳ ಸೇವೆಯನ್ನ ಮಾಡ್ತಾ ಹೋದ. ಗುರುಗಳ ಸೇವೆಯನ್ನ ಆಪ್ತ ಅಂಗ ಸದ್ಭಾವಗಳ ರೂಪದಲ್ಲಿ ತನ್ನ ನಿತ್ಯ ಸೇವೆಯನ್ನ ಮಾಡ್ತಾ, ಗುರುಗಳಿರುವ ಸ್ಥಾನವನ್ನ ಸ್ವಚ್ಛ ಮಾಡಿ, ಬೆಳಗ್ಗೆ 3 ಗಂಟೆಗೆ ಎದ್ದು ಗುರುಗಳು ತಿರುಗಾಡುವ ಅಂಗಳವನ್ನ, ಆ ಮಠದ ಅಂಗಳವನ್ನ ಸ್ವಚ್ಛ ಮಾಡುತ್ತಿದ್ದ ಕಸಬರಿಗಿತ್ತುಕೊಂಡು. ಗುರುಗಳಿಗೆ ಏನಾದರೂ ದೈಹಿಕ ಸಮಸ್ಯೆಗಳಾದರೆ ಅದನ್ನ ತನ್ನ ದೈಹಿಕ ಸಮಸ್ಯೆ ಅಂತ ಮುಂದೆ ನಿಂತು ಆರೈಕೆ ಮಾಡುತ್ತಿದ್ದ. ಹಂಗ ಮಾಡುತ್ತಿದ್ದ. ಗುರುಗಳ ಅಂತಃಕರಣವನ್ನ ಅರಿತಿದ್ದ. ಗುರುಗಳಿಗೆ ಏನು ಬೇಕು, ಸಮಯಕ್ಕೆ ಏನು ಬೇಕು ಅದನ್ನ ತಂದು ಕೊಡುತ್ತಿದ್ದ. ಆ 3 ಜನ ಶಿಷ್ಯರು ಹಂಗೆ ಇದ್ರು, ಒಬ್ಬರಿಗೊಬ್ಬರು ಅವಿನಾಭಾವವಾದ ಸಂಬಂಧ. ಅವರೇನು ರಕ್ತ ಸಂಬಂಧಿಗಳಲ್ಲ, ಆದರೆ ರಕ್ತ ಸಂಬಂಧವನ್ನ ಮೀರಿಸುವ ಸಂಬಂಧ ಅದು. ಹಂಗೆ ಎಲ್ಲರೂ ಗುರುಗಳ ಸೇವೆಯನ್ನ ಮಾಡ್ತಿದ್ರು. ನಿತ್ಯ ನಿರಂತರವಾಗಿ ಮಾಡ್ತಾ ಹಾಗೇ ಸಮಯ ಕಳೀತು. 10 ವರ್ಷ ಕಳೀತು, 12 ವರ್ಷ ಕಳೀತು ಗುರುಗಳ ಸೇವೆಯಲ್ಲಿ. ಗುರು ಯಾರು ಅಂತಂದರೆ 776 ವರ್ಷ ಬದುಕಿದ ಮಹಾ ತಪಸ್ವಿ, ಈ ನಾಡು ಕಂಡ ಶ್ರೇಷ್ಠ ಯೋಗಿ ಅಡವಿ ಸಿದ್ದೇಶ್ವರರನ್ನುವ ಗುರುಗಳ ಸೇವೆಯನ್ನ ಮಾಡ್ತಿದ್ದ. ಗುರುಗಳ ಸೇವೆಯನ್ನ ಮಾಡ್ತಾ ಒಂದು ದಿನ ಗುರುಗಳ ಕರೆದ್ರು. ಇವರ ಸೇವೆಯನ್ನ ಮೆಚ್ಚಿ, ಇಲ್ಲಪ್ಪ,
ನೀವು ನನ್ನ ಸೇವೆಯನ್ನು ಮಾಡ್ತಿದ್ದೀರಿ ನಿಜ, ಆದ್ರೆ ನಿಮಗಾಗಿ ಈ ಸಮಾಜ ಕಾಯುತ್ತಿದೆ. ನಿಮ್ಮ ಸೇವೆ ಈ ಸಮಾಜಕ್ಕೆ ಅಗತ್ಯವಾಗಿ ಇವತ್ತು ಬೇಕಿದೆ. ನಾನೇ ಹೇಳುತ್ತಿದ್ದೇನೆ, ನೀವು ಈ ಸಮಾಜದ ಸೇವೆಗಾಗಿ ಇವತ್ತಿನಿಂದ ಅಣಿಯಾಗಬೇಕು. ನನ್ನ ಸೇವೆ ಮತ್ತಾರೋ ಮಾಡ್ತಾರೆ, ಆದ್ರೆ ಸಮಾಜಕ್ಕೆ ನಿಮ್ಮ ಸೇವೆ ಬೇಕೇ ಬೇಕು. ಸಮಾಜವನ್ನು ಬೆಳಕಿನೆಡೆಗೆ ನೀವು ನಡೆಸಬೇಕು. ಸಮಾಜಕ್ಕಾಗಿ ಒಂದಿಷ್ಟು ಜ್ಞಾನವನ್ನು ಹಂಚಬೇಕು. ಸಮಾಜದ ಸೇವೆಗಾಗಿ ನೀವು ಅಣಿಯಾಗಿ ಅಂತ ಗುರುಗಳು 3 ಜನ ಶಿಷ್ಯರನ್ನು ಕರೆದು ಆಜ್ಞೆ ಮಾಡ್ತಾರೆ. ಗುರುಗಳು ಆಜ್ಞೆ ಮಾಡಿದ ತಕ್ಷಣ 3 ಜನ ಶಿಷ್ಯರು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ಗುರುದೇವ, ನಿನ್ನ ಅಪ್ಪಣೆಯಂತೆ ನಾವು ನಡೆಯುವೆವು. ನೀನೇ ನಮಗೆ ಬದುಕನ್ನು ಕಟ್ಟಿಕೊಟ್ಟವನು, ನೀ ಹೆಂಗೆ ಹೇಳ್ತೀಯ ಹಂಗೆ ನಾವು ನಡಿತೀವಿ ಅಂತ ಹೇಳಿದ ಕ್ಷಣ ಅವಾಗ ಆಯ್ತಪ್ಪ, ನೀವೆಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಿ ಅಂತ ಗುರುಗಳು ಶಿಷ್ಯರಿಗೆ ಹೇಳಿದರು. ಆಯ್ತು ಗುರುಗಳೇ, ಒಬ್ಬೊಬ್ಬರಿಗೆ ಒಂದೊಂದು ವಸ್ತುಗಳನ್ನು ಕೊಟ್ಟರು. ಬಾಳಯ್ಯನವರು ತೌಗದ ಕಡೆಗೆ ಹೊರಟರು, ನಿರುಪಾದೀಶನವರು ತಲಕಟ್ಟಿನ ಕಡೆಗೆ ಹೊರಟರು. ಇನ್ನೊಬ್ಬ ಈ ಯುವಕ ಇದ್ದಲ್ಲ, ತಾರುಣ್ಯದ ತರುಣ, ಆವಾಗಲೇ ಮನೆ ಬಿಟ್ಟು ಹೋಗಿದ್ದನಲ್ಲ, ಅವನಿಗೆ ಒಂದಿಷ್ಟು ವಯಸ್ಸಾಗಿತ್ತು. 12 ವರ್ಷ ಗುರುಗಳ ಸೇವೆಯಲ್ಲಿ ತನ್ನ ಮನಸ್ಸನ್ನು ಪಕ್ವಗೊಳಿಸಿಕೊಂಡಿದ್ದ ಆ ಯುವಕ ಮತ್ತೆ ತನ್ನ ಜನ್ಮಭೂಮಿಯ ಕಡೆಯತ್ತ ಹೊರಟ. ಗುರುಗಳು ಅವನ ಕೈಯಾಗ ಒಂದು ಆಂಬ್ಲಿ ಮಗ್ಗ ಮತ್ತು ಒಂದು ಬೆತ್ತ ಕೊಟ್ಟರು. ಇದೇ ನಿನ್ನ ಆಸ್ತಿ. ನಿನ್ನ ಆಸ್ತಿ ಅನ್ನೋದೇನಂತಂದ್ರೆ ಇದೊಂದು ಬೆತ್ತ, ಒಂದು ಆಂಬಲಿಯ ಮಗ್ಗ, ಇದೇ ನಿನ್ನ ಆಸ್ತಿ ಅಂತ ಕೊಟ್ಟು ಕಳಿಸಿದ್ರು. ಇವು ಹೊರಟು ಬಂದ ಹಾಗೆ ಹೋಗುತ್ತಿದ್ದ ಅಲ್ಲೊಬ್ಬ ಶಿಷ್ಯ ಭೇಟಿಯಾದ. ನೀವು ಬಹಳ ದೊಡ್ಡ ತಪಸ್ವಿಗಳ ಹಾಗೆ ಕಾಣಿಸ್ತಾ ಇದ್ದೀರಿ, ಯಾರ ನೀವು ಇಲ್ಯಾಕೆ ಹೊಂಟೀರಿ ಅಂತ ಶಿಷ್ಯ ಕೇಳಿದ. ಅವನ ಹೆಸರು ಪರಪ್ಪ ರಾಮಗೊಂಡ ಅನ್ನುವ ಶಿಷ್ಯ ಕೇಳ್ತಾನೆ, ಗುರುಗಳ ಎಲ್ಲಿ ಹೊಂಟಿದ್ದೀರಿ? ಯಾರು ನೀವು? ಮಹಾಜ್ಞಾನಿಗಳಾಗೆ ತಪಸ್ವಿಗಳಾಗೆ ನೀವು ಕಾಣ್ತಿದ್ದೀರಿ ಅಲ್ಲ, ಎಲ್ಲಿಗೆ ಹೊರಟಿದ್ದೀರಿ? ಆವಾಗ ಆ ಗುರುಗಳು ಹೇಳ್ತಾರೆ, ನಾನು ನಮ್ಮ ಗುರುಗಳ ಆಜ್ಞೆ ಆಗಿದೆಯಪ್ಪ, ಅಡವಿ ಸಿದ್ದೇಶ್ವರರ ಆಜ್ಞೆ ಆಗಿದೆ. ನಾನು ಮಠ ಕಟ್ಟಬೇಕು, ಸಮಾಜವನ್ನು ಬೆಳಕಿನೆಡೆಗೆ ತರಬೇಕು, ಸಮಾಜದ ಸೇವೆಗಾಗಿ ನಾನೊಂದಿಷ್ಟು ದುಡಿಯಬೇಕು ಅಂತ ನನ್ನ ಗುರುದೇವನ ಆಜ್ಞೆ ಆಗಿದೆ. ಅದಕ್ಕೋಸ್ಕರ ನಾನು ಎಲ್ಲಾದರೂ ಜಾಗ ಸಿಗುತ್ತೈತೆ ಅನ್ನಂತ ನೋಡಿ ಅಲ್ಲೊಂದು ಆಶ್ರಮ ಕಟ್ಟಬೇಕು, ಮಠ ಕಟ್ಟಬೇಕು ಅಂತ ಇಚ್ಛೆ ಆಗಿದೆ. ಇಲ್ಲಿ ಯಾರೂ ಜಾಗ ಕೊಡ್ತಿಲ್ಲ, ಅದಕ್ಕೆ ಗುಡ್ಡದ ಕಡೆ ಹೊರಟಿದ್ದೇನೆ. ಈ ಹುಣಸಿಕಟ್ಟಿ ಗುಡ್ಡ ಏನಿದೆಯಲ್ಲ ಆ ಕಡೆ ಹೊರಟಿದ್ದೇನೆ ಅಂತ ಹೇಳಿದರು ಗುರುಗಳು. ಆವಾಗ ಶಿಷ್ಯ, ಬಹಳ ಮುಗ್ಧ ಶಿಷ್ಯ, ಗುರುಗಳೇ, ಇದೇ ನನ್ನ 5 ಎಕರೆ ಜಮೀನಿದೆ. ನೀವು ಇಲ್ಲೇ ಇದ್ದು ಈ ಊರಿನ ಜನರನ್ನೊಂದಿಷ್ಟು ಉದ್ಧರಿಸಿ ನಮ್ಮನ್ನೊಂದಿಷ್ಟು ಪವಿತ್ರರನ್ನಾಗಿ ಮಾಡಿ ಗುರುಗಳೇ, ನಮ್ಮನ್ನೊಂದಿಷ್ಟು ಜ್ಞಾನಿಗಳನ್ನಾಗಿ ಮಾಡಿ, ನಮ್ಮನ್ನೊಂದಿಷ್ಟು ಕೈ ಹಿಡಿದು ಮುನ್ನಡೆಸಿ ಗುರುಗಳೇ, ನಾನೇ ಜಾಗವನ್ನು ಕೊಡುತ್ತೇನೆ ಅಂತ ಆ ಪರಪ್ಪ ರಾಮಗೊಂಡ ಎನ್ನುವ ಮುಗ್ಧ ಭಕ್ತ ಗುರುಗಳ ಪಾದಕ್ಕೆ ತನ್ನ 5 ಎಕರೆ ಜಮೀನನ್ನು ಅರ್ಪಣೆ ಮಾಡ್ತಾನೆ. ಗುರುಗಳೇ, ಇಲ್ಲೇ ಮಠ ಕಟ್ಟುವಾಗಲೂ ನನಗೇನಾದರೂ ಸಹಾಯ ಬೇಕಾಗಿದ್ದರೆ ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ ಗುರುಗಳೇ ಅಂತ ಭಕ್ತ ಕೇಳ್ಕೊಳ್ಳುತ್ತಾನೆ. ಆ ಮುಗ್ಧ ಭಕ್ತನ ಭಕ್ತಿಯನ್ನು ಒಪ್ಪಿ ಗುರುಗಳು ಅಲ್ಲೇ ನೆಲೆ ನಿಲ್ತಾರೆ. ಎಲ್ಲಿ? ಹುಣಸಿಕಟ್ಟಿಗೆ ಹೋಗುವ ಮಧ್ಯ ದಾರಿಯಲ್ಲಿ ಮರೆಗುದ್ದಿಯಲ್ಲಿ ನೆಲೆ ನಿಲ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಮಡಿವಾಳೇಶ್ವರ ಎನ್ನುವ ಗುರುಗಳು ಅಲ್ಲಿ ನೆಲೆ ನಿಲ್ತಾರೆ. ಅವರು ಸಂಚಾರ ಮಾಡ್ತಾ ಅನೇಕ ಹಳ್ಳಿಯ ಭಿಕ್ಷೆಗಳನ್ನು ಮಾಡುತ್ತಾ ಪ್ರತಿನಿತ್ಯ ಮಠದಲ್ಲಿ ದಾಸೋಹವನ್ನು ಏರ್ಪಡಿಸ್ತಾ ಇರ್ತಾರೆ. ಎಲ್ಲ ಹಸಿದ ಹೊಟ್ಟೆಗಳಿಗೆ ಅಂಬಲಿಯನ್ನು ನೀಡ್ತಾ ಇರ್ತಾರೆ. ಅವರು ಗಡ್ಡ ಬಿಟ್ಟದ ಕಾರಣಕ್ಕಾಗಿ ಎಲ್ಲ ಭಕ್ತರು ಏನಂತ ಕರಿತಿದ್ರು ಅಂದ್ರೆ ಗಡದಪ್ಪ ಅಂತ ಅವರನ್ನು ಭಕ್ತಿಯಿಂದ ಕರಿತಿದ್ರು ಎಲ್ಲ ಭಕ್ತರು. ಹಳ್ಳಿಗೆ ಹಾಗೆ ಸಂಚರಿಸಿ ಏನು ದವಸ ಧಾನ್ಯಗಳು ಬರ್ತಿದ್ದು ಅದನ್ನು ಶ್ರೀಮಠದಲ್ಲಿ ಅಂಬಲಿ ಮಾಡಿ ಎಲ್ಲರ ಹೊಟ್ಟೆಗಳನ್ನು ತೃಪ್ತಗೊಳಿಸ್ತಾ ಇದ್ರು. ಒಮ್ಮೆ ಏನಾಯಿತು ಅಂತಂದ್ರೆ, ಮುಧೋಳ ಮಹಾರಾಜನಿಗೆ ಬೆನ್ನಿನ ನೋವಾಗಿತ್ತು, ಬೆನ್ನಲ್ಲಿ ಹುಣ್ಣಾಗಿತ್ತು. ಹುಣ್ಣಾದಾಗ ಇಂದು ನಾಳೆಯೋ ದೇಹ ಬಿಡುವ ಅವಸ್ಥೆ, ಮುಧೋಳ ಮಹಾರಾಜನ ಅವಸ್ಥೆ.
ಅವಾಗ ಗುರುಗಳಿಗೆ ಗೊತ್ತಾಗತ್ತೆ, ಇಲ್ಲ ಅವನಿಗೆ ಇನ್ನೂ ಒಂದಿಷ್ಟು ದಿನ ಆಳಬೇಕಾಗಿದೆ, ಪ್ರಜೆಗಳ ಸೇವೆ ಮಾಡಬೇಕಾಗಿದೆ ಅವನು, ಅದಕ್ಕೋಸ್ಕರ ಅವನು ಇಷ್ಟು ಜಲ್ದಿ ಹೋಗೋದಿಲ್ಲ ಅಂತ ಸಾಕ್ಷಾತ್ ಆ ಗುರುಗಳೇ ಆ ರಾಜನ ಬಳಿಗೆ ಹೋದರು. ಹಾಸಿಗೆ ಹಿಡಿದು ಮಲಗಿದ್ದ ರಾಜ. ಮಲಗಿದಾಗ ಗುರುಗಳು ಹೇಳ್ತಾರ, ಎಲ್ಲರೂ ಧೈರ್ಯ ತಗೊಳ್ಳಿ, ಅವೇನು ಹೋಗಂಗಿಲ್ಲ, ಇನ್ನೂ ಅನೇಕ ವರ್ಷಗಳ ಕಾಲ ಅವನು ಬದುಕಿ ಪ್ರಜೆಗಳ ಸೇವೆ ಮಾಡುತ್ತಾನೆ ಅಂತ ಹೇಳಿ ಆ ಎಲ್ಲಿ ಹುಣ್ಣಾಗಿತ್ತಲ್ಲ ಅಲ್ಲಿ ತಮ್ಮ ಭಸ್ಮವನ್ನು ಹಚ್ಚಿ ಆಶೀರ್ವಾದ ಮಾಡ್ತಾರೆ ರಾಜನಿಗೆ. ರಾಜ ಚೈತನ್ಯವಂತನಾಗಿ ಮತ್ತೆ ಸಮಾಜದ ಸೇವೆಯಲ್ಲಿ ಆ ಮಹಾರಾಜ ತೊಡಗಿ ಆತನು ಗುರುಗಳಿಗೆ ನಿತ್ಯ ಅವರನ್ನು ನೆನಿತಾ ತನ್ನ ಬದುಕನ್ನೇ ಸಾಗಿಸ್ತಾನೆ ಮಹಾರಾಜ. ಹಾಗೆ ಅನೇಕ ಹಳ್ಳಿಗಳನ್ನು ಸಂಚರಿಸಿ ಅನೇಕ ಭಕ್ತರನ್ನು ಉದ್ಧರಿಸ್ತಾ ಮುಂದೆ ಸಾಗುತ್ತಾ ಮರೆಗುತ್ತಿಗೆ ಆ ದವಸ ಧಾನ್ಯಗಳನ್ನು ತಂದು ಎಲ್ಲ ಭಕ್ತರಿಗೆ ಹಂಚ್ತಾ ಇರ್ತಾರೆ. ಹಂಚುತ್ತಾ ತಮ್ಮ ಇಡೀ ಬದುಕನ್ನೇ ಸಮಾಜದ ಒಳಿತಿಗಾಗಿ ಕಳೀತಾರೆ. ನೋಡಿ, ಒಬ್ಬ ಶಿಷ್ಯ ಗುರುವನ್ನು ಅರಸಿಕೊಂಡು ಹೋದ, ಗುರುವಿನ ಸೇವೆಯನ್ನು ಮಣ್ಣು ಮುಟ್ಟಿ ಮಾಡಿದ್ದರ ಪರಿಣಾಮ ಏನಾಯಿತು ಅಂತಂದರೆ ಆ ಶಿಷ್ಯನು ಒಬ್ಬ ಯೋಗಿಯಾಗಿ ಈ ನಾಡನ್ನು ಬೆಳಗಿದ. ಅಂದರೆ ಗುರುವಿನ ಶಕ್ತಿ ಅಂತದ್ದು ನೋಡಿ. ಒಮ್ಮೆ ನಾವು ಗುರುಗಳಿಗೆ ಶರಣಾಗಿ ಬಿಟ್ಟರೆ ಆ ಗುರು ಶಿಷ್ಯನನ್ನು ತನ್ನಂತೆ ಮಾಡಿಕೊಳ್ಳುತ್ತಾನೆ. ಹಂಗೆ ಇರುತ್ತಾರೆ ಗುರು ಅಂತಂದರೆ ಸಾಮಾನ್ಯದವನಲ್ಲ. ಗುರು ಎಂದರೆ ಆತ ಜ್ಯೋತಿಯ ಸ್ವರೂಪ. ಈಗ ನೋಡಿ, ನೀವೊಂದು ಜ್ಯೋತಿ ಇರುತ್ತೆ, ಜ್ಯೋತಿಯನ್ನು ಮತ್ತೊಂದು ಬತ್ತಿಗೆ ಹಚ್ಚಿದರೆ ಆ ಬತ್ತಿಯು ಜ್ಯೋತಿಯಾಗಿ ಉರಿಯುತ್ತದೆ. ಆ ಬತ್ತಿಯನ್ನು ತನ್ನಂತೆ ಜ್ಯೋತಿಯನ್ನಾಗಿಸುತ್ತದೆ. ಅಂಥ ಶಕ್ತಿ ಆ ದೀಪದಲ್ಲಿರುತ್ತೆ. ಗುರುವಿನಲ್ಲಿಯೂ ಅಂಥ ಶಕ್ತಿಯೇ ಇರುತ್ತದೆ. ಒಮ್ಮೆ ಶಿಷ್ಯನನ್ನು ಮುಟ್ಟಿ ಆಶೀರ್ವಾದ ಮಾಡಿಬಿಟ್ಟರೆ ಆ ಶಿಷ್ಯನನ್ನು ತನ್ನಂತೆ ಮಾಡಿಕೊಳ್ಳುವ ಶಕ್ತಿ ಗುರುಗಳ ಬಳಿಗೆ ಇರುತ್ತದೆ. ಒಬ್ಬ ಅಡವಿ ಸಿದ್ದೇಶ್ವರರು ಮಡಿವಾಳೇಶ್ವರರಿಗೆ ಮಾಡಿದ ಆಶೀರ್ವಾದ ಇಂದೆಲ್ಲಿ ಬಂದು ನಿಂತಿದೆ ಅಂತಂದರೆ ಅನೇಕ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ನಿಂತಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ 20 ಮಹಾಕಾವ್ಯ, 100 ಮಹಾಗ್ರಂಥಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದೆ. ಕೃಷಿಯಲ್ಲಿ 5-6 ಕೃಷಿಯ ರತ್ನ ಪ್ರಶಸ್ತಿಗಳು ತಂದು ನೀಡಿದೆ. ಒಬ್ಬ ಅಡವಿ ಸಿದ್ದೇಶ್ವರರ ಆಶೀರ್ವಾದ ಇಷ್ಟೊಂದು ನಾಡನ್ನು ಬೆಳಗಿದೆ, ಕ್ರಾಂತಿಯನ್ನು ಮಾಡಿದೆ. ಗುರುವಿನ ಆಶೀರ್ವಾದ ಅನ್ನೋದೇನು ಸಾಮಾನ್ಯದ ಮಾತಲ್ಲ. ಒಮ್ಮೆ ಗುರುವಿನ ಪಾದಗಳಿಗೆ ನಾವು ಶರಣಾಗಿ ಬಿಟ್ಟರೆ ಮುಕ್ತರೇ ಆಗಿಬಿಡುತ್ತೇವೆ. ಒಂದಿಷ್ಟು ಶರಣಾಗಬೇಕಲ್ಲ ಶಿಷ್ಯನೇ, ಶರಣಾಗುವುದನ್ನು ಕಲಿಯಬೇಕಲ್ಲ. ಈ ಒಂದು ಸಂಗೀತವನ್ನು ಕೇಳಿ.